ಇನ್ನು ದಾವಣಗೆರೆ ಬಿಜೆಪಿಯ ಬಿಕ್ಕಟ್ಟು ಶಮನಕ್ಕೆ ಬಿಎಸ್ವೈ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ದಾವಣಗೆರೆಗೆ ಯಡಿಯೂರಪ್ಪ ಆಗಮಿಸಲಿದ್ದಾರೆ. ಅಭ್ಯರ್ಥಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ರೇಣುಕಾಚಾರ್ಯ ಟೀಮ್ ಪಟ್ಟಿ ಹಿಡಿದಿದ್ದಾರೆ. ಆ ಪಟ್ಟನ್ನು ಬದಲಿಸದಿದ್ರೆ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಅಸ್ತ್ರ ಪ್ರಯೋಗಕ್ಕೂ ಮುಂದಾಗಿದ್ದಾರೆ. ಸಂಸದ ಸಿದ್ದೇಶ್ವರ ಕುಟುಂಬದ ವಿರುದ್ಧ ಈ ನಾಯಕರೆಲ್ಲ ಬಂಡೆದಿದ್ದಾರೆ. ಸಂಸದ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಅವರಿಗೆ ಈ ಬಾರಿ ಟಿಕೆಟ್ ನೀಡಿರೋದನ್ನ ವಿರೋಧಿಸಿ ಈ ನಾಯಕರು ರೆಬಲ್ ಆಗಿರೋದು. ಹೀಗೆ ಬಂಡೆದ್ದ ನಾಯಕರನ್ನ ಸಮಾಧಾನ ಪಡಿಸೋದಕ್ಕೆ ಇವತ್ತು ಬಿಎಸ್ವೈ ದಾವಣಗೆರೆಗೆ ಎಂಟ್ರಿ ಕೊಡ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಈ ಸಂಬಂಧ ಸಭೆ ಕೂಡ ನಡೆಸಲಾಗುತ್ತೆ. ಬಿಎಸ್ವೈಗೆ ದೂರು ನೀಡೋದಕ್ಕೆ ಬಂಡಾಯ ನಾಯಕರ ಟೀಮ್ ನಿರ್ಧಾರ ಮಾಡಿದೆ. ಬೇರೆಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ನಾವೇ ಗೆಲ್ಲಿಸ್ಕೊಂಡು ಬರ್ತೀವಿ, ಆದರೆ ಸಿದ್ದೇಶ್ವರ್ ಆಗಲಿ ಅವರ ಕುಟುಂಬದ ಸದಸ್ಯರಿಗಾಗಿ ಟಿಕೆಟ್ ಕೊಟ್ಟರೆ ನಾಯಕರು ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಪೋದಿಲ್ಲ. ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸೋ ಕೆಲಸ ಮಾಡಿದ್ದಾರೆ. ಕಾರ್ಯಕರ್ತರ ಜೊತೆ ಉಳಿದ ಸ್ಥಳೀಯ ನಾಯಕರನ್ನ ಸರಿಯಾಗಿ ನಡೆಸ್ಕೊಳ್ಳದೇ ಇರುವಂಥ ಆರೋಪ ಅವ್ರ ಮೇಲಿದೆ. ಹೀಗೆಲ್ಲ ಇದ್ದಾಗಲೂ ಅವರಿಗೆ ಅನಾರೋಗ್ಯ ಅನ್ನೋ ಕಾರಣಕ್ಕೆ ಮತ್ತೆ ಅವರದ್ದೇ ಕುಟುಂಬದ ಸದಸ್ಯರಿಗೆ, ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರಿಗೆ ಟಿಕೆಟ್ ನೀಡಿರೋದು ಸರಿಯಲ್ಲ. ಹೀಗಾಗಿ ನಾವ್ಯಾರು ಕೂಡ ಚುನಾವಣೆಯಲ್ಲಿ ಅವರ ಪರವಾಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದಿಲ್ಲ. ಒಂದು ವೇಳೆ ಟಿಕೆಟ್ ಬದಲಿಸಲಿಲ್ಲ ಅಂತಾದರೆ ನಾವು ಆಗ ಬಂಡೇಳಬೇಕಾಗುತ್ತೆ ಅಂತ ಸೂಚನೆ ಕೊಟ್ಟಿದ್ರು. ಏನೆಲ್ಲ ದೂರುಗಳು ನೋಡಿ. ಬಿಜೆಪಿ MLA ಅಭ್ಯರ್ಥಿಗಳ ಸೋಲಿಗೆ ಸಿದ್ದೇಶ್ವರ್ ಕಾರಣ ಆಗಿದ್ರು ಅಂತ. ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿಯ ಪರ ಪ್ರಚಾರ ಮಾಡಿಲ್ಲ, ಕ್ಷೇತ್ರಗಳ ಪರ್ಯಟನೆಗೂ ಹೋಗಿಲ್ಲ, ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಅವರ ವರ್ತನೆ ಸರಿಯಾಗಿಲ್ಲ, ಸ್ವಪಕ್ಷೀಯರು ಮಾಡ್ತಾ ಇರೋ ಆರೋಪ ಇದೆಲ್ಲ. 4 ಬಾರಿ ಸಂಸದರಾಗಿ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸ ಶೂನ್ಯ, ಅಭಿವೃದ್ಧಿ ಏನೇನೂ ಆಗಿಲ್ಲ. ಇನ್ನು ಜಿಲ್ಲೆಯಲ್ಲಿ 5 ಬಿಜೆಪಿ ಶಾಸಕರಿದ್ದರೂ ಸಚಿವ ಸ್ಥಾನ ತಪ್ಪುವಂತೆ ಮಾಡಿದ್ರು. 5 ಬಿಜೆಪಿ ಶಾಸಕರಿದ್ದೀವಿ, ಬಟ್ ಮಿನಿಸ್ಟ್ರಿ ಇಲ್ಲಿಗೆ ಸಿಗದೇ ಇರೋ ಹಾಗೆ ಸಿದ್ದೇಶ್ವರ್ ನೋಡ್ಕೊಂಡಿದ್ದಾರೆ ಅಂತ. ಬಿಜೆಪಿ ಸಂಘಟನೆಯಲ್ಲಿ ಸಂಸದ GM ಸಿದ್ದೇಶ್ವರ್ ಕೊಡುಗೆನೇ ಇಲ್ಲ. ಇನ್ನು ದಾವಣಗೆರೆಯ ಅಭ್ಯರ್ಥಿ GM ಸಿದ್ದೇಶ್ವರ್ ಕುಟುಂಬ ಅಂದರೆ ಅವ್ರ ಕುಟುಂಬದಿಂದ ಅಭ್ಯರ್ಥಿ ಯಾರು ಆಗಬಾರ್ದು ಅಂತ, ಅವರಾಗಲಿ ಅಥವಾ ಅವ್ರ ಕುಟುಂಬದಿಂದ ಆಗಲಿ ಯಾರನ್ನು ಮತ್ತೆ ಅಭ್ಯರ್ಥಿಯನ್ನಾಗಿ ಮಾಡಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.